ಹಾಯ್ ಹಲೋ ನಮಸ್ತೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ನಿನ್ನೆಯ ದಿನ ನೋಟಿಫಿಕೇಶನ್ಗಳನ್ನು ಬಿಡುಗಡೆ ಮಾಡಿದೆ. PSTR, GPSTR ಮತ್ತು HSTRಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನೊಳಗೊಂಡಂತಹ PDF ರಿಲೀಸ್ ಮಾಡಿದೆ ಮತ್ತು ಅಧಿಕೃತವಾಗಿ ನೋಟಿಫಿಕೇಶನ್ಗಳನ್ನು ಕೂಡ ಹೊರಹಾಕಿದೆ. ಜಿಲ್ಲೆಯಾದ್ಯಂತ ಮತ್ತು ವಿಭಾಗವಾರು ನೋಟಿಫಿಕೇಶನ್ಗಳು ನಮಗಿಲ್ಲಿ ಕಾಣಸಿಗುತ್ತೆ. ನಾನು ಇಂದಿನ ವಿಡಿಯೋದಲ್ಲಿ ಬೆಳಗಾವಿ, ಧಾರವಾಡ ಮತ್ತು ಗದಗ ಈ ಒಂದು ಜಿಲ್ಲೆಗಳಲ್ಲಿ GPTಗೆ ಸಂಬಂಧಿಸಿದಂತಹ ಯಾವೆಲ್ಲ ಹುದ್ದೆಗಳು ಇದ್ದಾವೆ ಮತ್ತು ಆ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿ ನೀಡಲಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಒಂದು ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಕಂಪ್ಲೀಟ್ ಆದಂತಹ ನೋಟಿಫಿಕೇಶನ್ ಇದು ಇಂದು ಅಂದರೆ 12/8/2026 ಆಗಸ್ಟ್ ತಿಂಗಳ 12ನೇ ತಾರೀಕು ಅಂದರೆ ಇವತ್ತು ಇದು ರಿಲೀಸ್ ಆಗಿರುವಂಥದ್ದು. ಇಲ್ಲಿ ನೋಡಬಹುದು ಕೆಳಗಡೆ ಬೆಳಗಾವಿ ಜಿಲ್ಲೆಯ ಹುದ್ದೆಗಳ ವಿವರ ಅಂತ ಇದೆ. ಬೆಳಗಾವಿ ಜಿಲ್ಲೆಯ ಹುದ್ದೆಗಳ ವಿವರ ನಾವಿಲ್ಲಿ ನೋಡ್ತಾ ಇರ್ಬೋದು. GPT ಮೊಟ್ಟ ಮೊದಲನೆಯ ಒಂದು ಹುದ್ದೆ ಯಾವುದು ಅಂತಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ಶಿಕ್ಷಕರ ನೇಮಕಾತಿ ಆಗ್ತದೆ. ಟೋಟಲ್ ಆಗಿ 65 ಶಿಕ್ಷಕರ, ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಇನ್ನು 4 ಪೋಸ್ಟ್ಗಳು ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಇನ್ನು ಗಣಿತ ಮತ್ತು ವಿಜ್ಞಾನ, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಅಂತ ಕರಿತೀವಿ, PM ಮೆಥಡ್ ಇವರು 74 ಜನಗಳನ್ನು ಇಲ್ಲಿ ನೋಟಿಫಿಕೇಶನಲ್ಲಿ ಕರೆದಿದ್ದಾರೆ. ಇನ್ನು ಜೀವ ವಿಜ್ಞಾನ ಅಂದರೆ ಪ್ಯೂರ್ ಸೈನ್ಸ್ ಟೀಚರ್ ಇವರನ್ನು 33 ಜನ. ಇನ್ನು ಸಮಾಜ ವಿಜ್ಞಾನ 53 ಪೋಸ್ಟ್ಗಳು. ಇನ್ನು ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಶಿಕ್ಷಕರನ್ನು 11 ಜನ. ಒಟ್ಟಾರೆಯಾಗಿ 240 GPT ಶಿಕ್ಷಕರನ್ನು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಅವರು ತುಂಬಿಕೊಳ್ತಾ ಇದ್ದಾರೆ. ಅದೇ ತರನಾಗಿ ಗದಗ ಜಿಲ್ಲೆಯ ಒಂದು ನೋಟಿಫಿಕೇಶನ್ ಅನ್ನು ನೋಡೋದಾದರೆ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಕನ್ನಡ ಒಂದು ಭಾಷೆ ಶಿಕ್ಷಕರು, ಕನ್ನಡ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ 52 ಹುದ್ದೆಗಳಿದ್ದಾವೆ. ಆಂಗ್ಲ ಭಾಷೆ 2 ಹುದ್ದೆಗಳು. ಗಣಿತ ಮತ್ತು ವಿಜ್ಞಾನ 63 ಹುದ್ದೆಗಳು. ಸೈನ್ಸ್ 12 ಹುದ್ದೆಗಳು. ಸಮಾಜ ವಿಜ್ಞಾನ 40 ಹುದ್ದೆಗಳು. ಇನ್ನು ಗಣಕಯಂತ್ರ ಶಿಕ್ಷಕರು ಟೋಟಲ್ ಆಗಿ 8. ಒಟ್ಟಾರೆಯಾಗಿ ಇಲ್ಲಿ 177 ಹುದ್ದೆಗಳನ್ನು GPT ಹುದ್ದೆಗಳನ್ನು ಈ ಒಂದು ಗದಗ ಜಿಲ್ಲೆ ಒಳಗೊಂಡಿರುತ್ತೆ. ಅದೇ ತರನಾಗಿ ಧಾರವಾಡ ಜಿಲ್ಲೆಯ ಅಧಿಕೃತವಾದಂತಹ ನೋಟಿಫಿಕೇಶನ್ ಅನ್ನು ನೋಡೋದಾದರೆ, ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಶಿಕ್ಷಕರನ್ನು 47, ಆಂಗ್ಲ ಭಾಷೆ ಇಂಗ್ಲಿಷ್ 13, ಗಣಿತ ಮತ್ತು ವಿಜ್ಞಾನ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಅಂತ ಕರಿತೀವಿ ಒಟ್ಟಾರೆ 74 ಹುದ್ದೆಗಳು. ಜೀವಶಾಸ್ತ್ರ ಸೈನ್ಸ್ ಟೀಚರ್ 21, ಸಮಾಜ ಪಾಠಗಳು 85, ಗಣಕಯಂತ್ರ ಶಿಕ್ಷಕರು 9. ಒಟ್ಟಾರೆಯಾಗಿ 249 GPT ಹುದ್ದೆಗಳನ್ನು ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಅವರು ನೋಟಿಫಿಕೇಶನ್ ಮೂಲಕ ಹೊರಡಿಸಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದರೆ ಕರ್ನಾಟಕ ರಾಜ್ಯಪತ್ರ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ನೀವು ಎಲ್ಲ ವೀಕ್ಷಿಸಿ, ಇಲ್ಲಿದೆ ನೋಡ್ರಿ, ಎಲ್ಲ ವೀಕ್ಷಿಸಿ ಅನ್ನುವುದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ನೋಟಿಫಿಕೇಶನ್ಗಳ ಎಲ್ಲ ಜಿಲ್ಲಾವಾರು ಮಾಹಿತಿ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವ ಹುದ್ದೆಗಳನ್ನು ಯಾವ ಒಂದು ಪೋಸ್ಟ್ಗಳಿಗೆ ಎಷ್ಟು ಸಂಖ್ಯೆಯಲ್ಲಿ ಕರೆದಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಇದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬಹುದು. ಸರ್ವರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇದು ಸಿಗ್ತಾ ಇಲ್ಲ. ಇಂದು ರಾತ್ರಿ ಇವೆಲ್ಲ ಕಂಪ್ಲೀಟ್ ಆಗಿ ನಾವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ಕೋಬಹುದು. ಸೊ ಇದೊಂದು ಈ ವಿಡಿಯೋ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಮೆಂಟ್ ಸೆಕ್ಷನ್ನಲ್ಲಿ ಯಾವುದೇ ಮಾಹಿತಿ ಬೇಕಾಗಿದ್ದರೂ ಕೂಡ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು.